ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ದ್ರೋಣರಿಗೆ ಗುರುದಕ್ಷಿಣೆ, ಕುರುಪಾಂಚಾಲರ ಯುದ್ಧ. ಕೌರವ ಪಾಂಡವರು ತಮ್ಮ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದಾಗ ಗುರು ದ್ರೋಣಾಚಾರ್ಯರಿಗೆ ದೃಪದ ರಾಜನು ಮಾಡಿದ ಅಪಮಾನದ ನೆನಪಾಗಿತ್ತು. ಎಲ್ಲ ಶಿಷ್ಯರನ್ನು ಕರೆದು ಪಾಂಚಾಲ ದೇಶದ ರಾಜನಾದ ದೃಪದನನ್ನು ಸೋಲಿಸಿ ತನ್ನ ಎದುರಿಗೆ ತಂದು ನಿಲ್ಲಿಸಿ, ಇದೇ ನೀವು ನನಗೆ ಕೊಡಬೇಕಾದ ಗುರುದಕ್ಷಿಣೆ ಎಂದು ಹೇಳಿದ ದ್ರೋಣಾಚಾರ್ಯರನ್ನು ವಂದಿಸಿ ಕೌರವ ಪಾಂಡವರು ಸಕಲ ಸೇನೆಯೊಂದಿಗೆ ಪಾಂಚಾಲ ದೇಶದ ಕಡೆಗೆ ಹೋದರು. ಕೌರವರು ಪಾಂಡವರಲ್ಲಿ ತಾವೇ ಗುರುಗಳಿಗೆ ಗುರುದಕ್ಷಿಣೆ ಸಲ್ಲಿಸಿ ಪ್ರೀತಿ ಆಶೀರ್ವಾದ ಪಡೆಯಬೇಕೆಂಬ ಮಹದಾಸೆಯಿತ್ತು. ದುರ್ಯೋಧನನು ಕರ್ಣ, ದುಶ್ಯಾಸನ, ಯುಯುತ್ಸು ಮುಂತಾದವರೊಂದಿಗೆ ಪಾಂಚಾಲ ದೇಶವನ್ನು ಪ್ರವೇಶ ಮಾಡಲು ಬಯಸಿದ್ದನು. ಆದರೆ ಅರ್ಜುನನು ದಿವ್ಯವಾದ ರಥದಲ್ಲಿದ್ದು ಪಾಂಚಾಲ ದೇಶವನ್ನು ಸೇರಿದ್ದನು. ಹೀಗೆ ಕೌರವರು ಹೊರಗೆ ಇರುವಂತಾಯಿತು. ದೃಪದ ರಾಜನು ಶ್ರೇಷ್ಠವಾದ ರಥವನ್ನೇರಿ ಕೌರವ ಪಾಂಡವರನ್ನು ಎದುರಿಸಿದನು. ಪಾಂಚಾಲ ದೇಶದವರೂ ಸಹ ತೀಕ್ಷ್ಣ ಬಾಣಗಳಿಂದ ಕುರುಪಾಂಡವ ಸೇನೆಯನ್ನು ಘಾಸಿಗೊಳಿಸಿದರು. ದುರ್ಯೋಧನ ಮುಂತಾದವರು ಪಾಂಚಾಲ ಸೇನೆಯನ್ನು ಎದುರಿಸಲಾಗದೆ ಹಸ್ತಿನಾವತಿಯ ಕಡೆಗೆ ಓಡಿದರು. ಅರ್ಜುನನು ಧರ್ಮರಾಜನಿಗೆ ನಮಸ್ಕಾರ ಮಾಡಿ, ನಾವು ಒಟ್ಟಾಗಿ ದೃಪದನನ್ನು ಎದುರಿಸೋಣ, ಮೊದಲು ನನಗೆ ಅಪ್ಪಣೆ ಆಶೀರ್ವಾದ ನೀಡು ಎಂದು ಹೇಳಿದನು. ಅರ್ಜುನನು ತೀಕ್ಷ್ಣ ಬಾಣಗಳಿಂದ ಸೇನಾನಾಶ ಮಾಡಲಾರಂಭಿಸಿದನು. ಆನೆಗಳನ್ನು ಕೊಂದು ಹಾಕಿದನು. ಕಾಲಭೈರವನಂತೆ ಶತ್ರುಗಳನ್ನು ನಾಶ ಮಾಡಿದನು. ಭೀಮನು ಸೇನಾಪತಿ ಸತ್ಯಜಿತ್ನನ್ನು ಸೋಲಿಸಿದನು. ಅರ್ಜುನನು ಬಾಣಗಳಿಂದ ದೃಪದನ ರಥವನ್ನು ಮುಚ್ಚಿದನು. ದೃಪದನ ಸೇವಕರು ಪಲಾಯನ ಮಾಡಿದರು. ಅರ್ಜುನನು ದೃಪದ ರಾಜನನ್ನು ಸೆರೆ ಹಿಡಿದು ಹಸ್ತಿನಾವತಿಗೆ ತಂದರು. ನಂತರ ಗುರುಗಳ ಪಾದದಲ್ಲಿ ಹೆಡೆಮುರಿ ಕಟ್ಟಿ ದೃಪದನನ್ನು ಕೊಡವಿದರು. ಸರ್ವಸ್ವವನ್ನು ಕಳೆದುಕೊಂಡು ದರ್ಪವಡಗಿ ಕೈವಶವಾಗಿದ್ದ ದೃಪದ ರಾಜನನ್ನು ಕುರಿತು ದ್ರೋಣರು, ಎಲೈ ಅರಸನೇ, ಒಂದು ಗಳಿಗೆಯಲ್ಲಿ ನಿನ್ನ ದೇಶಕೋಶಗಳನ್ನೆಲ್ಲ ವಶಪಡಿಸಿಕೊಂಡಿದ್ದೇನೆ. ನೀನು ಜೀವಸಹಿತವಾಗಿ ಶತ್ರುವಿಗೆ ಸೆರೆ ಸಿಕ್ಕಿರುವೆ. ಈಗಲಾದರೂ ಸ್ನೇಹವನ್ನು ಒಪ್ಪಿಕೊಳ್ಳುವೆಯಾ ಎಂದು ಮೂದಲಿಸಿದರು. ಅನಂತರ ನಗುತ್ತಾ, ನಿನ್ನ ಪ್ರಾಣಕ್ಕೆ ಭಯವಿಲ್ಲ. ನಾವು ಕ್ಷಮಾಶೀಲರಾದ ಬ್ರಾಹ್ಮಣರು. ನಾವು ಹಿಂದೆ ಆಶ್ರಮದಲ್ಲಿ ಆಟವಾಡುತ್ತಿರುವಾಗ ಹುಟ್ಟಿ ಬೆಳೆದ ಸ್ನೇಹವನ್ನೇ ಮತ್ತೆ ನಿನ್ನಲ್ಲಿ ನಾನು ಕೇಳುತ್ತೇನೆ. ನಾನು ಗೆದ್ದ ರಾಜ್ಯದಲ್ಲಿ ಅರ್ಧವನ್ನು ನಿನಗೆ ವರವಾಗಿ ಕೊಡುತ್ತೇನೆ. ರಾಜನಲ್ಲದವನು ರಾಜನಾದ ನಮಗೆ ಸ್ನೇಹಿತನು ಹೇಗೆ ಆದಾನು ಎಂದು ನೀನು ಕೇಳಿದ್ದೆಯಲ್ಲವೇ? ಅದಕ್ಕೋಸ್ಕರ ನಿನಗೆ ರಾಜ್ಯ ಕೊಡಬೇಕಾಯಿತು. ಭಾಗೀರಥಿ ನದಿಯ ದಕ್ಷಿಣ ಭಾಗಕ್ಕೆ ನೀನು ರಾಜನಾಗಿರು, ಉತ್ತರ ಭಾಗಕ್ಕೆ ನಾನು ರಾಜನಾಗಿರುತ್ತೇನೆ. ನಿನಗೆ ಒಪ್ಪಿಗೆಯಾಗುವ ಪಕ್ಷಕ್ಕೆ ನನ್ನನ್ನು ಸ್ನೇಹಿತನನ್ನಾಗಿ ಭಾವಿಸು ಎಂದನು. ದೃಪದನು ಬ್ರಾಹ್ಮಣೋತ್ತಮ ಪರಾಕ್ರಮಶಾಲಿಗಳಾದ ಮಹಾತ್ಮರಲ್ಲಿ ಇದು ಆಶ್ಚರ್ಯಕರವೇನಲ್ಲ. ನಾನು ತಮ್ಮಲ್ಲಿ ಪ್ರೀತಿಯಿಂದಿದ್ದೇನೆ. ತಮ್ಮಿಂದಲೂ ಶಾಶ್ವತವಾದ ಪ್ರೀತಿಯನ್ನೇ ಅಪೇಕ್ಷಿಸುತ್ತೇನೆ ಎಂದನು. ಅವನಿಗೆ ಬಿಡುಗಡೆಯಾಯಿತು. ಮೊದಲಿದ್ದ ತನ್ನ ರಾಜ್ಯದಲ್ಲಿ ಚರ್ಮಣ್ವತಿ ನದಿಯವರೆಗಿನ ಅರ್ಧ ರಾಜ್ಯವನ್ನು ಪಡೆದು ಗಂಗಾ ತೀರದಲ್ಲಿದ್ದ ಮಾಕಂದಿ 10,000ದಲ್ಲಿಯೂ ಕಾಂಪಿಲ್ಯ ನಗರದಲ್ಲಿಯೂ ಧೀನನಾಗಿ ವಾಸಿಸುತ್ತಿದ್ದನು. ಆದರೆ ಅವನಿಗೆ ದ್ರೋಣರ ಮೇಲಿನ ವೈರ್ಯವು ಉಳಿದೇ ಉಳಿಯಿತು. ಅವನು ತನಗಿಂತ ಮೇಲುಗೈಯಾಗಿದ್ದರಿಂದ ಅವನನ್ನು ಸೋಲಿಸುವ ಬಗೆ ಕಾಣಲಿಲ್ಲ. ಆದ್ದರಿಂದ ಅವನನ್ನು ಸೋಲಿಸಬಲ್ಲ ಮಗನೊಬ್ಬನು ತನ್ನ ಹೊಟ್ಟೆಯಲ್ಲಿ ಹುಟ್ಟುವುದನ್ನು ಎದುರು ನೋಡುತ್ತಾ ಆ ವೈರ್ಯವನ್ನು ಅಡಗಿಸಿಕೊಂಡಿದ್ದನು. ದೃಪದನು ವೈಶಾನ ಎಂಬ ಯಾಗವನ್ನು ಮಾಡಿ ಕೊನೆಯಲ್ಲಿ ಹವಿಸ್ಸನ್ನು ಸ್ವೀಕರಿಸಲು ಪತ್ನಿಯನ್ನು ಬರಹೇಳಿದನು. ಅವಳು ತಡ ಮಾಡಿದ್ದರಿಂದ ಹವಿಸ್ಸನ್ನು ಅಗ್ನಿಗೆ ಅರ್ಪಿಸಿದನು. ಅಗ್ನಿಕುಂಡದಿಂದ ಸುಂದರ ಕಾಂತಿ ಹೊಂದಿದ ಧನುರ್ಧಾರಿಯಾದ ಕುಮಾರನೊಬ್ಬನು ಜನಿಸಿದನು. ಸ್ವಲ್ಪ ಸಮಯದಲ್ಲಿ ಕೃಷ್ಣವರ್ಣದ ಕುಮಾರಿಯು ಜನಿಸಿದಳು. ದೃಪದನು ವೀರಪುತ್ರನಿಗೆ ದೃಷ್ಟದ್ಯುಮ್ನ ಎಂದು, ಮಗಳಿಗೆ ಕೃಷ್ಣೆ ಎಂದು ಹೆಸರಿಟ್ಟನು. ಅವಳು ಯಜ್ಞಸೇನಿ, ದ್ರೌಪದಿ, ಪಾಂಚಾಲಿ ಎಂದು ಹೆಸರು ಪಡೆದಳು.
ದೃಷ್ಟದ್ಯುಮ್ನನು ದ್ರೋಣರಲ್ಲಿಯೇ ವಿದ್ಯಾಭ್ಯಾಸ ಮಾಡಿದನು. ಅವರಿಗೆ ದೃಷ್ಟದ್ಯುಮ್ನನ ಜನನದ ವಿಷಯ ತಿಳಿದಿದ್ದರೂ ವಿಧಿಲಿಖಿತವನ್ನು ಮೀರಲು ಸಾಧ್ಯವೇ ಎಂದು ಆಲೋಚಿಸಿ ಅವರು ವಿದ್ಯೆಯನ್ನು ಕಲಿಸಿ ಕಳುಹಿಸಿದರು. ದೃಪದ ರಾಜನಿಗೆ ದ್ರೋಣರ ಶಿಷ್ಯರಿಂದಾದ ಅವಮಾನದ ಪ್ರತೀಕಾರ ಮಾಡುವಾಸೆಯಿತ್ತು. ಯೋಗ್ಯ ಸಮಯ ಬರಲಿ ಎಂದು ಕಾಯುತ್ತಿದ್ದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.